ರಾಯಲ್ ಎನ್ಫೀಲ್ಡ್ ಈ ಬೈಕ್ನ ಹೆಸರನ್ನು ಎಲ್ಲರೂ ಕೂಡ ಕೇಳಿರುತ್ತೇವೆ. ಕ್ಲಾಸಿಕಲ್ ಬೈಕ್ನ ಜಗತ್ತಿನಲ್ಲಿ ರಾಜನಾಗಿ ಮೆರೆಯುತ್ತಿರುವ ರಾಯಲ್ ಎನ್ಫೀಲ್ಡ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಯಲ್ ಎನ್ಫೀಲ್ಡ್ ಮೂಲತಃ ಇಂಗ್ಲೆಂಡ್ನ ಬೈಸಿಕಲ್ ಕಂಪನಿಯಾಗಿದ್ದು, ಆದರೆ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಭಾರತದ ಹೆಸರು ಬರುತ್ತದೆ. ಯಾಕೆ ಎಂದು ನಿಮಗೆ ಗೊತ್ತೇ? ಭಾರತದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಮೊದಲು ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ತಯಾರಾಗುತ್ತವೆ. ಮುಂದೆ ಕೆಲವು ತೊಂದರೆಗಳಿಂದ ರಾಯಲ್ ಎನ್ಫೀಲ್ಡ್ ಕಂಪನಿಯು ದಿವಾಳಿ ಅಂಚಿಗೆ ಹೋಗುತ್ತದೆ. ಜೊತೆಗೆ ಈಚರ್ ಕಂಪನಿಯೊಂದಿಗೂ ಸಹ ವಿಲೀನವಾಗುತ್ತದೆ. ನಂತರ ಸಿದ್ಧಾರ್ಥ್ ಲಾಲ್ ಅವರು 2008ರಲ್ಲಿ ಒಂದು ವಿಸ್ಮಯ ರೀತಿಯಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕಲ್ ಬೈಕನ್ನು ಲಾಂಚ್ ಮಾಡುತ್ತಾರೆ. ಅಲ್ಲಿಂದ ಮುಂದೆ ನಡೆದದ್ದೇ ಅದ್ಭುತ. ಬೈಕ್ ಜಗತ್ತಿನಲ್ಲಿ ಅಲ್ಲಿಂದ ಒಂದು ಸಂಚಲನವೇ ಮೂಡಿ ಬರುತ್ತದೆ. ಅಲ್ಲಿಂದ ರಾಯಲ್ ಎನ್ಫೀಲ್ಡ್ ಕಿಂಗ್ ಆಗಿ ಬಿಡುತ್ತೆ. 2008ರಲ್ಲಿ ಹಳೆಯ ಎಲ್ಲ ಸಮಸ್ಯೆಗಳನ್ನು ಹೊಡೆದೋಡಿಸಿ ಸಂಪೂರ್ಣ ರಾಯಲ್ ಎನ್ಫೀಲ್ಡ್ ಭಾರತದಲ್ಲಿ ತಯಾರಿಸಲಾಗುತ್ತದೆ. ಅಂದಿನಿಂದ ರಾಯಲ್ ಎನ್ಫೀಲ್ಡ್ ಕಂಪನಿಯು ನಮ್ಮ ಭಾರತದ್ದಾಗುತ್ತದೆ. ನಮ್ಮ ಭಾರತದ ರಾಯಲ್ ಎನ್ಫೀಲ್ಡ್ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ನಿಮಗೆ ಆಸಕ್ತಿ ಬರುತ್ತಿದೆ ಅಲ್ಲವೇ? ಹಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಗಂಟೆ ಬಟನ್ ಅನ್ನು ಒಂದು ಬಾರಿ ಬಾರಿಸುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ರಾಯಲ್ ಎನ್ಫೀಲ್ಡ್ ಭಾರತದ ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು, ಇದರ ಪ್ರಮುಖ ಕಚೇರಿ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನ ಚೆನ್ನೈನಲ್ಲಿದೆ. ಮೊದಲ ರಾಯಲ್ ಎನ್ಫೀಲ್ಡ್ ಬೈಕನ್ನು 1901ರಲ್ಲಿ ಇಂಗ್ಲೆಂಡ್ನ ಎನ್ಫೀಲ್ಡ್ ಬೈಕ್ ಕಂಪನಿಯು ನಿರ್ಮಿಸಿತು. ಇದು ಇತಿಹಾಸದಲ್ಲೇ ದೀರ್ಘಾವಧಿ ಹೆಚ್ಚು ಕಾಲ ಬಾಳಿಕೆ ಬರುವಂಥ ಬೈಕ್ ಕೂಡ ಆಗಿರುತ್ತೆ. ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನು 1995ರಲ್ಲಿ ಎನ್ಫೀಲ್ಡ್ ಮೋಟಾರ್ಸ್ ಆಗಿ ಪ್ರಾರಂಭಿಸಲಾಗಿತ್ತು. ವಿಶ್ವದಲ್ಲಿ ನಡೆದಂಥ 2 ಮಹಾಯುದ್ಧಗಳಲ್ಲೂ ಈ ಬೈಕ್ನ ಪಾತ್ರ ಬಹಳ ಮುಖ್ಯವಾಗಿತ್ತು. 2 ಮಹಾಯುದ್ಧಗಳಲ್ಲೂ ಈ ಬೈಕನ್ನು ಬಳಸಲಾಗಿತ್ತು. ರಾಯಲ್ ಎನ್ಫೀಲ್ಡ್ ಕಂಪನಿಯ CEO ಬಿ ಗೋವಿಂದರಾಜನ್ ರಾಯಲ್ ಎನ್ಫೀಲ್ಡ್ ಈ ಬೈಕ್ನ ಗತ್ತು ಗಾಂಭೀರ್ಯತೆಯೇ ಬೇರೆ. ಅದರಲ್ಲೂ ನಮ್ಮ ಭಾರತದ ಕಂಪನಿಯಾಗಿದ್ದು ದೇಸಿ ಸ್ಟೈಲ್ಗೆ ಹೊಂದಿಕೊಳ್ಳುವುದರಿಂದ ಇದರ ರಾಯಲ್ ಲುಕ್ ಎಲ್ಲರನ್ನೂ ಆಕರ್ಷಿಸುತ್ತದೆ. ರಸ್ತೆಯಲ್ಲಿ ಈ ಬೈಕ್ನಲ್ಲಿ ಸವಾರಿ ಮಾಡುತ್ತಿದ್ದರೆ ಆ ವೈಭವವೇ ಬೇರೆ ರೀತಿಯದ್ದು. ರಾಯಲ್ ಎನ್ಫೀಲ್ಡ್ ಇವತ್ತಿನದಲ್ಲ, ಶತಮಾನಗಳಷ್ಟು ಹಳೆಯ ಕಂಪನಿ. ಈ ಬೈಕ್ 100 ಕಾಲಗಳ ಹಳೆಯದಾದರೂ ಕ್ರೇಜ್ ಎಂದಿಗೂ ನಿಲ್ಲುವಂಥದ್ದಲ್ಲ. ಇವತ್ತಿಗೂ ನಮ್ಮ ಭಾರತದಲ್ಲಿ ಪ್ರತಿ ತಿಂಗಳು ಸರಿಸುಮಾರು 30,000ಕ್ಕಿಂತ ಹೆಚ್ಚು ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಸೇಲ್ ಆಗುತ್ತಿವೆ. ಆದರೆ ಒಂದು ಕಾಲದಲ್ಲಿ ಈ ಕಂಪನಿಯು ದಿವಾಳಿ ಹಂಚಿಗೂ ಕೂಡ ಹೋಗಿತ್ತು. ಇನ್ನೇನು ಕಂಪನಿಯು ಮುಳುಗಿ ಹೋಯಿತು ಎನ್ನುವ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಲಾಸ್ನಿಂದ ಬಾಗಿಲು ಹಾಕಬೇಕಿದ್ದ ಕಂಪನಿಯು ಬೆಳೆದದ್ದು ಹೇಗೆ? ಇದನ್ನು ಇಷ್ಟು ಉನ್ನತ ಮಟ್ಟಕ್ಕೆ ತರಲು ಪ್ರಯತ್ನಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಸಿದ್ಧಾರ್ಥ್ ಲಾಲ್ ಬಹಳ ಮುಖ್ಯವಾದವರು. ಈಚರ್ ಕಂಪನಿಯೊಂದಿಗೆ ವಿಲೀನವಾಗಿದ್ದರೂ ಕೂಡ ಈಚರ್ ಕಂಪನಿಯು ಈ ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನು ಯಾಕೆ ಖರೀದಿಸಿದೆವು? ಈ ಕಂಪನಿಯನ್ನು ದಿವಾಳಿ ಕಂಪನಿ ಎಂದು ಘೋಷಿಸಲು ನಿರ್ಧರಿಸುತ್ತದೆ. ಈಚರ್ ಕಂಪನಿಯ ಸಿದ್ಧಾರ್ಥ್ ಲಾಲ್ ಅವರಿಗೆ ಇದು ಇಷ್ಟವಿರುವುದಿಲ್ಲ. ಅವರು ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನು ದಿವಾಳಿ ಕಂಪನಿ ಎಂದು ಘೋಷಿಸುವ ನಿರ್ಧಾರವನ್ನು ಕೈಬಿಡುತ್ತಾರೆ. ಸ್ವತಃ ಅವರೇ ಈ ಬೈಕ್ನಲ್ಲಿ ಮುಂಬೈಯಿಂದ ರೈಡ್ ಮಾಡುತ್ತಾರೆ. ಸ್ವತಃ ತಾವೇ ರೈಡ್ ಮಾಡುವುದರ ಮುಖಾಂತರ ಬೈಕ್ನಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಪ್ರತಿಯೊಂದನ್ನು ಸಹ ಸಿದ್ಧಾರ್ಥ್ ಲಾಲ್ ಅವರು ಅರಿಯುತ್ತಾರೆ. ಅದರಲ್ಲಿ ಅವರಿಗೆ ಪ್ರಮುಖವಾಗಿ ಇಂಜನ್ನಲ್ಲಿ ಆಯಿಲ್ ಲೀಕೇಜ್ ಪ್ರಾಬ್ಲಮ್, ರೈಟ್ ಸೈಡ್ನಲ್ಲಿ ಗೇರ್ ಇದ್ದು ಇದನ್ನು ಕಿಕ್ಕರ್ ಆಗಿ ಬದಲಿಸಲು ಬಯಸುತ್ತಾರೆ. ಬೈಕ್ ಹೆವಿ ಕೂಡ ಅನಿಸುತ್ತಿತ್ತು. ಜೊತೆಗೆ ಮಾರ್ಕೆಟಿಂಗ್ ಸಮಸ್ಯೆ ಕೂಡ ಇವರಿಗೆ ಕಂಡುಬರುತ್ತದೆ. ಸ್ವತಃ ತಾವೇ ರೈಡ್ ಮಾಡುವುದರ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಅರಿತ ಸಿದ್ಧಾರ್ಥ್ ಲಾಲ್ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸಿದ್ಧಾರ್ಥ್ ಲಾಲ್ ಅವರು ಹೊಸ ಬೈಕ್ಗಳನ್ನು ತಯಾರಿಸಿ ಬಿಡುತ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಿದ್ದ ಸಿದ್ಧಾರ್ಥ್ ಲಾಲ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿಬಿಡ್ತಾರೆ. 2008ರಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕನ್ನು ಲಾಂಚ್ ಮಾಡುತ್ತಾರೆ. ಅಲ್ಲಿಂದ ಮುಂದಕ್ಕೆ
ರಾಯಲ್ ಎನ್ಫೀಲ್ಡ್ ಸಂಪೂರ್ಣ ಇತಿಹಾಸವನ್ನೇ ಬದಲಿಸಿಬಿಡುತ್ತೆ. ಇಡೀ ಬೈಕ್ ಜಗತ್ತಿನಲ್ಲಿ ಹೊಸದೊಂದು ಸಂಚಲನವೇ ಮೂಡುತ್ತದೆ. ರಾಯಲ್ ಎನ್ಫೀಲ್ಡ್ ಕಂಪನಿಯಿಂದ ಮುಂದೆ ಬರುತ್ತಿರೋ ಬೈಕ್ಗಳು ಯಾವುವೆಂದರೆ ರಾಯಲ್ ಎನ್ಫೀಲ್ಡ್ ಹಂಟರ್ 350, ರಾಯಲ್ ಎನ್ಫೀಲ್ಡ್ ಶಾಟ್ಗನ್, ರಾಯಲ್ ಎನ್ಫೀಲ್ಡ್ ಹಿಮಾಲಯ ಬೈಕ್ಗಳನ್ನು ಮುಂದೆ ಲಾಂಚ್ ಮಾಡುತ್ತಿದ್ದಾರೆ. ರಾಯಲ್ ಎನ್ಫೀಲ್ಡ್ ಬೈಕ್ಗಳ ವಿಶೇಷತೆ ಏನೆಂದರೆ ಹೆಚ್ಚು ಕಾಲ ದೀರ್ಘಾವಧಿಯ ಕಾಲ ಈ ಬೈಕ್ಗಳು ಬಾಳಿಕೆ ಬರುತ್ತವೆ ಮತ್ತು ನೀವು ಈ ಬೈಕ್ಗಳನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಿದರೆ ನೂರಾರು ವರ್ಷಗಳ ಕಾಲ ಸಹ ಈ ಒಂದು ಬೈಕ್ಗಳು ಬಾಳಿಕೆ ಬರುತ್ತವೆ. ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ಹಿಮಾಲಯ ಬೈಕ್ಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಬೈಕ್ಗಳಲ್ಲಿ ತುಂಬ ಕಡಿಮೆ ಪ್ಲಾಸ್ಟಿಕ್ ಬಳಕೆಯನ್ನು ನೋಡಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಲವರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.